ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ ನೋಡಿ, ಇವತ್ತು ಒಂದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಮ್ಮ ಪ್ರತಿನಿಧಿಯಾದಂಥ ಕುಂಬಾರ್ ಅವ್ರ ಜೊತೆ, ಅವರ ಸಹಪಾಠಿಗಳ ಜೊತೆ, ನಮ್ಮ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಒಂದು ಕಿರು ಡ್ರಾಮಾ ಮಾಡಿದ್ದೀವಿ ನಾವು. ಅದು ಹೇಗೆ ಅನಿಸುತ್ತೆ ನಿಮಗೆ? ನಾವು ಈ ಹಿಂದೆನೂ ಒಂದು ಡ್ರಾಮಾ ಮಾಡಿದ್ದೀವಿ, ಒಂದು ಸ್ವಾಮೀಜಿ ಪಾಠದಲ್ಲಿ ಈ ಕರೋನಾ ರೋಗದ ಬಗ್ಗೆ ಒಂದು ವಿಶ್ಲೇಷಣೆ ಆಗಲಿ, ಒಂದು ಹಾಸ್ಯಭರಿತವಾಗಿ ಜನರಿಗೆ ಒಂದು ತಿಳುವಳಿಕೆ ಮಟ್ಟು ಬರಬೇಕು. ನೀವು ಮನೆಯಲ್ಲಿ ಆರಾಮಾಗಿ ಕಾಲು ಕಳೀತಾ ಇದ್ದೀರಾ, ನಿಮಗೆ ವೇಳೆ ಹೋಗ್ತಾ ಇಲ್ಲ, ಈ ನಮ್ಮ ಕಿರು ಡ್ರಾಮಾ ಆದರೂ ನೋಡಿ ನೀವು ಮನರಂಜನೆ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಇದೊಂದು ನಾವು ಡ್ರಾಮಾ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನೀವು ಇದನ್ನು ಬಹಳ ಲೈಕ್ ಮಾಡ್ತೀರಾ ಅಂತ ಒಂದು ನಂಬಿ ಈ ಒಂದು ಕರೋನಾ ಬಗ್ಗೆ ಪರಿಸ್ಥಿತಿ ಹೇಗಿದೆ, ಜನಜೀವನ ಹೇಗೆ ನಡೀತಾ ಇದೆ, ಯಾವ ರೀತಿಯ ಜನಜೀವನ ಅಸ್ತವ್ಯಸ್ತವಾಗಿದೆ, ಅರ್ಥಕ್ಕೆ ಅನರ್ಥ ಆಗ್ತಾ ಇದೆ, ಈ ರೋಗದಿಂದ ಏನೇನೋ ಊಹಾಪೋಹಗಳಾಗ್ತಾ ಇದ್ದಾವೆ, ಅದಕ್ಕೆಲ್ಲ ತೆರೆ ಎಳಿಲಿಕ್ಕೆ ಇದೊಂದು ನಮ್ಮ ಚಿಕ್ಕ ಡ್ರಾಮಾ ಲಾಭವಾದೀತು ಏನಾದೀತು ಅನ್ನೋದು ವೀಕ್ಷಕರೇ ನೀವೇ ಹೇಳಬೇಕು. ಈಗ ನಮ್ಮ ಪ್ರತಿನಿಧಿ ಕುಂಬಾರ್ ಅವ್ರ ಜೊತೆ ನಾನು ಮಾತಾಡಲಿಕ್ಕೆ ಹೋಗ್ತೀನಿ. ಪರಿಸ್ಥಿತಿ ಹೇಗಿದೆ ಸರ್? ಈಗ ಏನೇನು ಪರಿಸ್ಥಿತಿ ಇದೆ, ಯಾವ್ಯಾವ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ, ಜನ ನೀವೆಲ್ಲ ಕಡೆ ನಮ್ಮ ನ್ಯೂಸ್ ತರಲಿಕ್ಕೆ ನೀವು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತೀರಾ, ಜನ ಯಾವ ರೀತಿ ವಿಚಲಿತರಾಗಿದ್ದಾರೆ, ಭಯದ ವಾತಾವರಣದಲ್ಲಿದ್ದಾರೋ, ಯಾವ ರೀತಿ ಅವರು ತೊಂದರೆಯಲ್ಲಿದ್ದಾರೋ, ಪ್ರತಿಯೊಂದು ಅವರಿಗೆ ಸರಕು ಸಾಮಾನುಗಳು, ದೈನಂದಿನ ವಸ್ತುಗಳು ಪೂರೈಕೆ ಆಗ್ತಾ ಇದಾವಿಲ್ಲೋ, ಪೊಲೀಸ್ ಸಂರಕ್ಷಣೆ ಇದೆಯೋ, ಆರೋಗ್ಯ ಮಾರ್ಗದರ್ಶನ ಸಿಗ್ತಾ ಇದೆಯಲ್ಲೋ, ಒಂದು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನೋಡ್ರಿ ಸರ, ಈಗ ನಮ್ಮ ಕಡೆ ಅಂತೂ ಎಲ್ಲ ಹಳ್ಳಿಗಳಿಗಾಗಲಿ ಗ್ರಾಮಗಳಿಗಾಗಲಿ ಎಲ್ಲೇ ಆದರೂ ಆಶಾ ಕಾರ್ಯಕರ್ತರಾಗಲಿ ಪೊಲೀಸ್ ಸಿಬ್ಬಂದಿಯವರಾಗಲಿ ಮನೆ ಮನೆಗೆ ಹೋಗಿ ಎಲ್ಲರಿಗೂ ತಿಳುವಳಿಕೆ ಹೇಳುವ ಮುಖಾಂತರ ನೀವು ಮನೆ ಬಿಟ್ಟು ಹೊರಗಡೆ ಬರಬೇಡ್ರಿ, ಗುಂಪಾಗಿ ಕುಂಡಬೇಡ್ರಿ, ಮತ್ತು ನಿಮ್ದು ಏನೇ ಕೆಲಸ ಇದ್ರು ನೀವು ಮನೆಯೊಳಗೆ ಮಾಡ್ಕೋರಿ ಅಂತ ನಮಗೆ ಆಶಾ ಕಾರ್ಯಕರ್ತರಾಗಲಿ ಪೊಲೀಸ್ ಸಿಬ್ಬಂದಿಯವ್ರಿಗಾಗಲಿ ಎಲ್ಲರೂ ನಮ್ಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಆದರೂ ಜನ ಏನು ಮಾಡ್ತಾ ಇದ್ದಾರೆ, ನಮಗೇನಾಗುತ್ತೆ, ನಮಗೇನು ಹೋಗುತ್ತೆ, ನಮಗೇನಾಗಲ್ಲ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡ ಜನ ಹೊರಗಡೆ ತಿರುಗ್ತಾ ಇದ್ದಾರೆ. ಆದ ಕಾರಣ ಜನಕ್ಕೆ ಯಾವ ರೀತಿ ಹೇಳಿದ್ರೆ ತಿಳ್ಕೊತಾರೆ ಅಂತ ನಮ್ಗೆ ಇನ್ನೂ ತನಕ ಗೊತ್ತಾಗ್ತಾ ಇಲ್ಲ ಸರ್. ಈಗ ನೋಡಿ ಗೌಡ್ರೆ, ನೀವು ಶ್ರೀಮಂತರು, ಅಪಾರವಾದ ಆಸ್ತಿವಂತರು, ಜಮೀನಂತೂ ನಿಮಗೆ ಎಷ್ಟು ಜಮೀನಿದೆ ನಿಮಗೆ ಲೆಕ್ಕಕ್ಕೆ ಗೊತ್ತಿಲ್ಲ, ಎಷ್ಟು ನಿಮ್ಮ ಹತ್ರ ದಾಸ್ತಾನವಾಗಿ ದುಡ್ಡು ಬಿದ್ದಿದೆ ಅದು ನಿಮಗೆ ಗೊತ್ತಿಲ್ಲ. ಆದ್ರೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಗೌಡ್ರೆ, ನೀವು ಈ ಡ್ರಾಮಾ ಮಾಡಿದ್ದೀರಿ, ಈ ಡ್ರಾಮಾ ಜನರಿಗೆ ಅಚ್ಚುಮೆಚ್ಚಾಗಬೇಕು, ಇದೊಂದು ನಮ್ಮದು ಹಾಸ್ಯಭರಿತ ಒಂದು ಡ್ರಾಮಾ, ಇದೊಂದು ಕಾಲ್ಪನಿಕ ಡ್ರಾಮಾ, ಒಂದೇನೋ ಜನರಿಗೆ ಒಂದು ಮನೋರಂಜನೆಗೋಸ್ಕರ ನಾವು ಮಾಡಿದ್ದೀವಿ. ಈ ಕೋಟ್ಯಾಂತರ ರೂಪಾಯಿ ದಾಸ್ತಾನು ನಿಮ್ಮ ಕಡೆ ಇಟ್ಕೊಂಡು ಇಂಥ ಕಠಿಣಕರ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಜನರಿಗೆ ನಾವು ಸಹಾಯ ಮಾಡಬೇಕೋ ಮಾಡಬಾರ್ದು ಹೇಳಿ ಗೌಡ್ರೆ ನೋಡೋಣ. ಇಲ್ಲ, ದೇವರು ನನಗಂತೂ ರಗಡ ಆಸ್ತಿ ಕೊಟ್ಟದಾನ, ನಾನೇನೋ ಒಬ್ಬ, ನನ್ನ ಹೆಂಡ್ರ ಮಗಳ ಇರೋದು ಐತಿ. ಆದ್ರೆ ಏನು ಮಾಡೋದು, ಈಗ ಜನಗಳಿಗೆ ನಾವು ಏನಾರೇ ಸಹಾಯ ಮಾಡಕ್ಕೆ ಹೋಗ್ತು ಅಂತ ತಿಳ್ಕೊರಿ, ಅವ್ರು ಏನು ಮಾಡ್ತಾರೆ, ಅದನ್ನು ದುರುಪಯೋಗ ತೊಗೋತಾರೆ, ಅದನ್ನು ತೊಗೊಂಡೋಗಿ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ, ಏನಾಗೋದಿಲ್ಲ, ಮತ್ತೊಬ್ಬರಿಗೆ ಬಂದವ್ರಿಗೂ ಕೊಡೋದಿಲ್ಲ, ತಮ್ಮಟ್ಟಿಗೆ ತಾವು ಓದ್ ಕಿಶಿಂದ ಯೂಸ್ ಮಾಡ್ಕೊಂಡ್ರೆ ಅದು ಅನುಕೂಲ ಆಕೈತಿ. ನಾವು ಯಾರು ಬಂದರೂ ನಾವು ಸಹಾಯ ಮಾಡ್ಬೇಕು ಅನ್ನೋ ಮನೋಭಾವನ ನಮ್ಮಲ್ಲಿ ಐತಿ. ದೇವ್ರು ನನಗೂ ರಗಡ ಕೊಟ್ಟು ಮರ್ತಾನು, ಅದು ಬಂದು ಯಾರೇ ಬಂದ್ರೆ ನಾವು ಕೊಡ್ಬೇಕು ಅನ್ನೋದು ನನ್ನ ಒಂದು ಮನುಷ್ಯನಾಗ ಐತ್ರಿ. ನಾ ಕೊಡ್ತೇನೆ ಸರ್, ಯಾರು ಬಂದರೂ ಕೊಡ್ತಾನೆ. ಯಾಕಂದರೆ ಗೌಡ್ರೆ ಕೇಳ್ತಾ ಇದ್ದೀನಿ ಅಂದರೆ, ಇಂಥ ಗಂಡಾಂತರ ಪರಿಸ್ಥಿತಿ ಜಗತ್ತಿನಾಗೆ ಎಂದೂ ಬಂದಿಲ್ಲ. ಈ ಹಿಂದೆ ನಾವು ಹುಟ್ಟಿದಾಗಿಂದು ನಾವು ಕೇಳಿಲ್ಲ, ನಮ್ಮ ಪೂರ್ವಜರು ಕೇಳಿಲ್ಲ. ಆದರೆ ಈಗಿಂಥ ಒಂದು ಕಠಿಣ ಭಯಂಕರವಾದ ಒಂದು ಎದೆಮಾರಿ ಮೇಲೆ ಬಂದುಬಿಟ್ಟಿದೆ ಇದು. ಇಂಥ ಪರಿಸ್ಥಿತಿಯಲ್ಲಿ ನೀವು ದಾನ ಧರ್ಮದ ಮುಖಾಂತರ ದೇವರು ನಿಮಗೆ ಕೊಟ್ಟರೂ ಸಹಿತ ಹೃದಯ ದೊಡ್ಡದು ಕೊಟ್ಟಿದ್ದಾನೆ. ನೀವೇನು ದಾನ ಮಾಡ್ತಾ ಇದ್ದೀರಲ್ಲ, ಜನ ನೆನೆಸ್ತಾ ಇದ್ದಾರೆ, ಆ ಜನ ನಿಮ್ಮನ್ನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಊರಿನ ಗೌಡರು ನಮಗೆ ಹೆಲ್ಪ್ ಮಾಡಿದ್ರಪ್ಪ, ಸಹಾಯ ಮಾಡಿದರು. ಕೆಲವರಿಗೆ ಆರೋಗ್ಯಕ್ಕೆ ದುಡ್ಡಿಲ್ಲ, ಕೆಲವರಿಗೆ ತಿನ್ಲಿಕ್ಕೆ ಉಣ್ಲಿಕ್ಕೆ ದುಡ್ಡಿಲ್ಲ, ಕೆಲವರಿಗೆ ಔಷಧ ಉಪಚಾರಕ್ಕಿಲ್ಲ, ಕೆಲವರಿಗೆ ದೈನಂದಿನವಾದ ಒಲೆ ಹೊತ್ತಿಸ್ಲಿಕ್ಕೆ ದುಡ್ಡಿಲ್ಲ. ಆದರೂ ಇಂಥ ಟೈಮ್ದಲ್ಲಿ ನೀವು ಸಹಾಯ ಮಾಡ್ತಾ ಇದ್ದೀರಲ್ಲ, ಇದೊಂದು ಅದ್ಭುತ ಮತ್ತು ಒಂದು ಶ್ಲಾಘನೀಯ ಕಾರ್ಯಕ್ರಮ, ಒಪ್ಕೊಳ್ಳೋಣ. ನಿಮ್ಮಂಥ ಸಾವಿರಾರು ಕೋಟಿ ಸರ್ದಾರಗಳು ಇದ್ದವರು, ಕೋಟಿ ಗಂಟಲೆ ಆಸ್ತಿ ಮಾಡಿದವರು, ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ, ಕಾರ್ಖಾನೆ ನಡೆಸ್ತಾರೆ, ಎಂತಿಂಥ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮಾಡ್ತಾರೆ, ಅವರಲ್ಲಿಯೂ ಪ್ರವೃತ್ತಿ ಯಾಕೆ ಬರಬಾರ್ದು ನಿಮ್ಮಂಗೆ ಹೇಳಿ ಗೌಡ್ರೆ ನೋಡೋಣ. ಇಲ್ಲ, ಜನ ಈಗ ಎಲ್ಲರೂ ಮುಂದಾಗಿ ಜನಗಳಿಗೆ, ಬಡ ಜನವರಾಗಲಿ, ವಂಶಿ ಬಂದ ಕಾರ್ಮಿಕರಿಗಾಗಲಿ, ಯಾರಿಗಾಗಲಿ, ದೊಡ್ಡ ಮಂದಿ ಏನು ತಿಳುವಳಿಕೆ ಇದ್ದ ಜನ ಏನು ಮಾಡ್ತಾ ಇದ್ದಾರೆ, ಬಂದು ಕೊಡ್ತಾ ಇದ್ದಾರೆ. ಆದರೂ ನಮ್ಗೆ ಎಷ್ಟೋ ಆಸ್ತಿ ಇದನ್ನು ತೊಡೆ ಮಂದಿ ಏನು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಕೂತ್ಕೊಂಡು ಏನು ಬಿಡಪ್ಪ ನಮ್ಮ ಆಸ್ತಿ ಅವ್ರಿಗೆ ಕೊಡೋದು, ಅವ್ರಿಗೆ ಇರ್ತೈತಿ, ಅವ್ರು ಮಾಡ್ಕೋತಾರ ಇಲ್ಲ ಅಂತ ತೊಡೆ ಜನ ಇಂಥವ್ರು ಇದ್ದಾರೆ. ಈಗ ನಮ್ಮ ಪೈಲೆ ಈಗ ಏನಾಗತ್ತೆ ರೀ, ರೋಗಗಳು 108 ರೋಗಗಳು ಬರ್ತಾವೆ. ಪೈಲೆ ಏನೈತ್ರಿ ನಮ್ಮ ಜಮಾನದಾಗ, ಅದೇನೋ ಎಂಥ ರೋಗಗಳು ಬರ್ತಾವಲ್ಲಪ್ಪ, ಅದು ಪ್ಲೇಗ್ ಬರ್ತಿತ್ತು, ಮಹಾಮಾರಿ, ಗಂಟಲು ಮಾರಿ ಬರ್ತಿತ್ತು, ಮಂಗ್ಯಾನ ಕಾಯಿಲೆ ಬರ್ತಿತ್ತು,
ಅಂತ ಇಂಥ ರೋಗ ಬರ್ತಿದ್ದು. ಈ ರೋಗ ಏನೈತೆಪ್ಪ ಒಟ್ಟು ಯಾರಿಗೂ ಕಾಣಲ್ಲಂಥ ರೋಗ, ಯಾವುದು ಔಷಧ ಇಲ್ಲದಂಥ ರೋಗ ಬಂದೈತಿ. ಈ ಜನಗಳಿಗೆ ಅಂಜಿಕೆ ಹುಟ್ಟಿಸುವಂಥ ಒಂದು ರೋಗ ಬಂದೈತಿ. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಜನರಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಸಹಾಯ ಮಾಡ್ತಾ ಇದ್ವು. ಅವ್ರಿಗೆ ಧೈರ್ಯ ಹೇಳಿದ್ರೆ ರೋಗ ಹೋಗ್ತೈತಿ ಅನ್ನೋ ಒಂದು ಕಾರಣಕ್ಕೆ ನಾವು ಎಲ್ಲರೂ ಮಾಡ್ತಾ ಇದ್ವು. ನಾವು ಮಾಡಿದಂಗೆ ಎಲ್ಲರೂ ಇನ್ನು ಸಹಕಾರ ಯಾರಾಗಲಿ ಇಂಡಸ್ಟ್ರಿದಾಗಲಿ ಯಾರಾಗಲಿ ಬಂದು ಎಲ್ಲ ಬಡಬಗರಿಗೆ ಸಹಾಯ ಮಾಡಲಿ ಅಂತ ನಾ ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನೋಡ್ರಿ ಗೌಡ್ರಿಗೆ ಒಂದು ಪ್ರಶ್ನೆ ಒಂದು ಉದ್ಭವ ಆಗುತ್ತೆ. ಅರಸಿ ಬಂದವನಿಗೆ ಅನ್ನ ನೀಡು, ನೀರಡಿಸಿದವನಿಗೆ ನೀರು ನೀಡು, ಇವನಾರವ ಇವನಮ್ಮವ ಅಂತ ಮಹಾತ್ಮ ಪ್ರವಾದಿ 12ನೇ ಶತಮಾನದ ಮಹಾಮಾನವತಾವಾದಿ ಜಗದ್ಗುರು ಬಸವಣ್ಣರ ವಚನದಂತೆ ನಾವು ನಡೆದರೆ ಎಂದು ಅವರ ಗ್ರಂಥ ಆಧಾರದ ಮುಖಾಂತರ ನಾವು ನಡೆದರೆ ಎಲ್ಲರನ್ನು ಅಪ್ಪಿಕೊಂಡು ಎಲ್ಲರನ್ನು ತಬ್ಬಿಕೊಂಡು ಎಲ್ಲರನ್ನು ಮುದ್ದಿಕೊಂಡು ಸಹಾನುಭೂತಿಯಿಂದ ಕರುಣಾಮಯಿಯಾದಂಥ ಆ ಸರ್ವಶ್ರೇಷ್ಠ ಪರಮಾತ್ಮನ ಕೃಪೆಯಿಂದ ನಾವು ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಹೋದರೆ ಇಂಥ ಮಹಾಮಾರಿ ರೋಗನ್ನ ಎದೆ ಓಡಿಸಲಿಕ್ಕೆ ಊರಿಂದ ಆಚೆಗೆ ಕಳಿಸಲಿಕ್ಕೆ ಇಂಥ ಗೌಡ್ರೆ ಸಾಕ್ಷಿ ಅನ್ನೋದು ನಾನು ನಂಬರ್ 1 ಚಾನಲ್ ಮುಖಾಂತರ ಹೇಳ್ತೀನಿ. ಈ ಗೌಡ್ರು ಇದರಲ್ಲಿ ಒಂದು ಪಾರ್ಟ್ ಮಾಡಿದ್ದಾರೆ. ಈ ಪಾರ್ಟ್ ಅವರಿಗೆ ಸುಟೇಬಲ್ ಆಗ್ತಾ ಇದೆ. ಆ ಪಾರ್ಟ್ ನೀವು ಹೇಗೆ ಮೆಚ್ಕೋತೀರಾ ಅದು ನಿಮ್ಮ ಬಿಟ್ಟು ವಿಷಯ. ಆದರೆ ಇಂಥ ಗೌಡರದ ಉದಾರವಾದ ಹೃದಯವಂತರು, ಎಂತಿಂಥ ದೊಡ್ಡ ಶ್ರೀಮಂತರಿದ್ದೀರಾ, ಎಲ್ಲರೂ ನೀವು ಈ ಗೌಡರ ಒಂದು ಹೃದಯವಂತಿಕೆ ಅನುಕರಣೆಯನ್ನು ಪಾಲಿಸಿ ಎಲ್ಲರಿಗೂ ಸಹಾಯ ಸಹಕಾರ ಮಾಡಿ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಲಿಲ್ಲದಿದ್ದರೆ ನಿಮ್ಮ ಇರುವಂಥ ಸಂಪತ್ತನ್ನು ತೆಗೆದುಕೊಂಡು ಏನಾದೀತು. ಒಂದು ವ್ಯಾಖ್ಯಾನ ಹೇಳುತ್ತೆ ಕಥಾರೋಪ ಇತಿಹಾಸದಲ್ಲಿ, ಇರುವ ಸಂಪತ್ತನ್ನು ಮುಚ್ಚಿ ಇಟ್ಟುಕೊಳ್ಳಬೇಡ, ಆ ಮುಚ್ಚಿ ಇಟ್ಟುಕೊಟ್ಟು ಸಹಿತ ನೀನು ಇದೇ ಇದ್ದರೂ ಸಹಿತ ನೀನು ಇಲ್ಲ ಅಂದಾಗ ಅದು ಸೊಟ್ಟು ಬೂದಿಯಾದಿತ್ತು ಅಂತ ಒಂದು ಗ್ರಂಥ ಹೇಳುತ್ತೆ ವೀಕ್ಷಕರೇ. ಇವತ್ತು ಇದೊಂದು ಕಿರು ಡ್ರಾಮಾ, ಇದು ಒಳ್ಳೆ ತರನಾಗಿ ಇವರು ಒಂದು ಅಭಿನಯ ಮಾಡಿದ್ದಾರೆ ವೀಕ್ಷಕರೇ. ಇವರಿಗೆ ಹಾರ್ದಿಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಕಿರು ಡ್ರಾಮಾವನ್ನು ನೀವೆಲ್ಲರೂ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ಫಾಲೋ ಅಪ್ ಮಾಡಿ, ಎಲ್ಲರಿಗೂ ಮನದಟ್ಟನೆ ಆಗುವಂಗೆ ತಿಳಿಸಿ. ಪೊಲೀಸರು ನೋಡಿ ತಮ್ಮ ಸಂಸಾರ, ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ತಿಂಗಳಾಗ್ತಾ ಇದೆ, ಬೀದಿಯಲ್ಲಿ ಅಲ್ದಾಡ್ತಾ ಇದ್ದಾರೆ. ಆರೋಗ್ಯ ಕಾರ್ಯಕರ್ತರು ಅಡ್ಡಾಡ್ತಾ ಇದ್ದಾರೆ, ಸಂಘ ಸಂಸ್ಥೆಯವರು ಅಡ್ಡಾಡ್ತಾ ಇದ್ದಾರೆ, ದಾನಿಗಳು ಮುಂದೆ ಬರ್ತಾ ಇದ್ದಾರೆ, ಎಂತೆಂಥ ಜನ ಬಂದು ಮಾಸ್ಕ್ ಕೊಡ್ತಾ ಇದ್ದಾರೆ, ಕುಡಿಲಿಕ್ಕೆ ನೀರು ಕೊಡ್ತಾ ಇದ್ದಾರೆ. ಹೃದಯವಂತರು ನಮ್ಮ ಭಾರತೀಯರು. ಈ ಸಂಸ್ಕೃತಿ ಪರಂಪರೆ ನಮ್ಮ ಭಾರತೀಯರಲ್ಲಿ ಮಾತ್ರ ಇದೆ. ಈ ರೋಗ ಓಡಿಸುವಂಥ ಶಕ್ತಿಯು ಸಹಿತ ಈ ಋಷಿಮುನಿಗಳ ಕಾಲದಲ್ಲಿ, ಈ ತಪಸ್ವಿಗಳ ಪುಣ್ಯ ಸ್ಥಾನದಲ್ಲಿ ಈ ರೋಗನ ಹೊಡೆದೊಡಿಸುವಂಥ ಶಕ್ತಿ ಇದೆ. ಗೌಡ್ರೆ, ಇದರ ಬಗ್ಗೆ ಒಂದು 2 ಮಾತಾಡಿ ಈ ಕಾರ್ಯಕ್ರಮವನ್ನು ಮುಗಿಸೋಣ ವೀಕ್ಷಕರೇ. ಏನಿಲ್ಲ, ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾರಲ್ಲಿ ಜಾಸ್ತಿ ಆಸ್ತಿ ಇದೆ, ಯಾರಲ್ಲಿ ದುಡ್ಡಿದೆ ಅಂತ ದುಡ್ಡು ಆಸ್ತಿ ಎಲ್ಲದನ್ನು ತಂದು ನಮ್ಮ ಊರಿಗೆ ವಲಸೆ ಬಂದವರಿಗಾಗಲಿ ಅಥವಾ ಬಡವಗ್ಗರಿಗಾಗಲಿ ದಾನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಳ್ಳೋಣ. ನಾವೆಲ್ಲರೂ ಕೂಡಿ ಹಮ್ಮಿಕೊಂಡು ಎಲ್ಲರಿಗೂ ಮತ್ತು ಆಶಾ ಕಾರ್ಯಕರ್ತರಿಗಾಗಲಿ ಪೊಲೀಸ್ ಸಿಬ್ಬಂದಿ ವರ್ಗದವರಿಗಾಗಲಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೀವಿ. ನಮಸ್ಕಾರ ವೀಕ್ಷಕರೇ. ಮತ್ತ ಈ ಕೈ ಬೇಡ ರೂಪ ಕೊರೋನಾ ವೈರಸ್ ಬಂದಿತ್ತು. ಏನಿಲ್ಲ, ಎಲ್ಲ ಬರಗಾಲ ಬಿದ್ದಿತ್ತು. ಹೆಂಗ್ ಏನ್ ಮಾಡುದ? ರೊಕ್ಕ ಇಲ್ಲ, ಕಿಶಿದಾಗ ರೊಕ್ಕ ಇಲ್ಲ, ಮನ್ಯಾಗ ನೋಡ್ರಿ ಊಟಕ್ಕಿಲ್ಲ, ಏನಿಲ್ಲ. ಏನ್ ಮಾಡೋದು? ಏನ್ ನಿನ್ ಕಡೆ ಏನ್ ಪ್ಲಾನ್ ಐತೇನ? ನಮ್ಮ ಊರಾಗ ಒಬ್ಬ ಗೌಡ ಅದಾನು, ಅವ್ನ ಹಂಗ ಮಾಡಿ ರಡೀಶ್ ಗಿಡೀಶ್ ಅವನವ್ ಸಾಯಿಸ್ಕೊಂಬರ್ನ್ ಬೇರೆ. ಹಂಗು ಮಾಡಿ ಕೈ ಕಾಲು ಬೀಳು, ಬೇಕಾದ್ರೆ ಅವ್ನು ರೊಕ್ಕ ಕೊಡ್ತಾನೇನೋ, ಹಂಗು ಮಾಡು. ಆಮೇಲೆ ಬೇಕಾದ್ರೆ ಏನು ಮಾಡಕ್ ಬರ್ತೈತಿ, ಅವ್ನು ಡಬ್ ಹಾಕ ಬರ್ತೈತಿ, ಏನು ಮಾಡಕ್ ಬರ್ತೈತಿ, ಇದು ಮುನ್ಕೊಳಕ್ ಬರ್ತೈತಿ. ಅದ ಹೋಗಿ ಕೊಡ್ತಾನೇನೋ ರೊಕ್ಕ ಕೊಡ್ತಾನ. ನಡಿ ಈಗ ನಡಿ ಬಾ ಅವ್ನು ಗೌಡ್ರೆ. ಏ ಇಲ್ಲೇ ಗೌಡ ನೀ ಬತ್ತಪ್ಪ, ಈಗ ಏನ್ ಬೇಕು ಇಲ್ಲೇ ಮಾತಾಡ್ಕೊ. ಮತ್ತೆ ಕಂಪ್ಲೀಸ್ ಆಗಿತ್ತು, ಮತ್ತೆ ಸೈನ್ ಆಗಿತ್ತಂಗ ಅಲ್ಲಿ ಮಾತಾಡ್ತ ಏನು ಹೇಳುದಿಲ್ಲ ಅವ. ಈಗ ನಮ್ಮ ಕಡೆ ರೊಕ್ಕ ಇಲ್ಲ, ಎಲ್ಲಾ ರೊಕ್ಕ ಮುಗ್ದಾವ. ಅವ್ನ್ ಒಟ್ಟು ಕೈ ಕಾಲು ಬಿಡುನು, ಏನ್ ಮಾಡುನು, ಕಣ್ಣಾಗ ನೀರ್ ತೆಗಿನು ಅವ್ನ ಮುಂದ. ಮಾತ್ರ ರೊಕ್ಕ ಅವ್ನ್ ಕೊಡ್ಬೇಕು ನನಗ. ತಗೊಂಡ್ ಬಂದ್ನು ಏನ್ ಮಾಡುದ ಮಾಡಕ್ ಹೋಗ್ನು. ಅದೇ ಹೇಳ್ತಾನ ನಾನು ನಿನಗ. ಕೊಡ್ತಾನ ಏನಪ್ಪ ಪೇಪರ್ದಾಗ ದಿನ ಬೆಳಗಾದ್ರೆ ಕರೋನಾ ತಾಮ್ಸ ಅಲ್ಲಿ ಅಷ್ಟು ರೋಗ ಬಂದು ಇಲ್ಲಿ ಇಷ್ಟು ರೋಗ ಬಂತು, ಅದಾತು ಇದಾತು, ಬರೀ ಪೇಪರ್ದಾಗ ಇದು ಬರಾಕತೈತಿ ಉಪಶೇಷ. ಗೌಡ್ರ ಹಂಗೈತ್ರಿ, ಈಗ ಎಲ್ಲಾ ಕೊರೋನಾ ಬಂದ್ ಎಲ್ಲಾ ಬಂದೈತ್ರಿ ಗೌಡ್ರ. ಏನ್ ಮಾಡುದು ಬಾಪ ನೋಡ, ನಮ್ ಜನಕ್ಕ ತಿಳುವಳಿಕೆ ಯಾವಾಗ ಬರ್ತೈತಿ ಆಂಬಲ್ಲ. ಏನ್ರಿ ಗೌಡ್ರ, ಮಹಾಮಾರಿನ ಬಂದೈತಿ ದೇಶದಾಗ, ಇಡೀ ಜಗತ್ತಿಗೆ ಬಂದೈತಿ, ಇನ್ನೇನ್ ಮಾಡಕ್ ಬರಂಗಿಲ್ರಿ ಗೌಡ್ರ. ಒಂದ್ 2 ಕುಳಾಗಳು ಬಂದ್ರಿ ಗೌಡ್ರ.
ಗೌಡ್ರ ಹೊರಗೆ ಎರಡು ಗುಳಗಳು ಬಂದ್ರಿ ಯಾರಪ್ಪ ಅವ್ರ ನಿಲ್ಲಿಸ್ಬೇಕಂಗ ಅಪ್ರಿಸಿ ಗೌಡ್ರ ನಿಲ್ಲಿಸಿ ಎಲ್ಲಿ ಕೇಳಪ್ಪ ಹೊರಗೆ ಮೊದಲ ಏ ಯಾರು ಗೌಡ್ರ ಓ ಗೌಡ್ರ ಇಲ್ಲೇ ಹೇಳು ಏನಂತ ಗೌಡ್ರ ಅದಾರ ಅದರ್ಲ ಸ್ವಲ್ಪ ಕೆಲ್ಸ ಇತ್ಲ ಗೌಡ್ರ ಕಡೆ ಹೌದು ಗಪ್ ಹೋಗ್ಬಿಡ್ತಾನ ಗೌಡ್ರ ಹೇಳಪ್ಪ ಏನಾಯ್ತು ಅವು ಏನೋ ನಿಮ್ ಕಡೆ ಕೆಲಸ ಇದೆ ಅಂತಾರ ಏನ್ ಮಾಡ್ರಿ ಎದಕ್ ಬಂದಾರಪ್ಪ ಅವರೆಲ್ಲ ಗಪ್ರಿ ಎದಕ್ ಬಂದಿರೋ ಸ್ವಲ್ಪ ಕೆಲ್ಸ ಇತ್ತಪ್ಪ ಗೌಡ್ರ ಕಡೆ ಏನ್ ಕೆಲಸ ನಮ್ಗೆ ಏನಿಲ್ಲ ಕೆಲ್ಸ ಇಲ್ಲ ಏನಿಲ್ಲ ನಾವೆಲ್ಲ ಖಾಲಿ ತಿರುಗಾಡ್ತೀವಿ ರೊಕ್ಕ ಬೇಕಾಗಿದ್ದು ಗಪ್ ಬಂದ್ಬಿಡು ಗೌಡ್ರ ಹುಳಗಳಿಗೆ ರೊಕ್ಕ ಬೇಕಾಗತ್ತಾರೆ ಕಳ್ಸಲೇ ನೋಡೋಣ ಯಾರು ನೋಡೋಣ ನಮಸ್ಕಾರ ಗೌಡ್ರ ನಮಸ್ಕಾರಪ್ಪ ನಮಸ್ಕಾರಪ್ಪ ಗೌಡ್ರ ನಿಮ್ ಕಡೆ ಕೆಲ್ಸ ಐತ್ರಿ ಗೌಡ್ರ ಏನ್ ಕೆಲಸ ತೆಗಿರಿಪ್ಪ ಅಂತ ನಮ್ ಕಡೆ ರೊಕ್ಕ ಬೇಕಾಯ್ತು ಬಡ್ಡಿಲೆ ರೊಕ್ಕ ಎದಕ್ ಬೇಕು ಈಗ ಮನಿ ನಡೆಸ್ಬೇಕಲ್ಲಾಗ್ರಿ ಗೌಡ್ರ ಮನಿ ನಡ್ಸಕ್ ನಿಮ್ಮ ಅಪ್ಪ ನಿಮ್ಮ ಅವ್ವ ಅದಾರಲ್ಲ ನೀ ಏನ್ ಮಾಡೋದಿ ಅದಾವ್ರಿ ಎಲ್ಲ ಜವಾಬ್ದಾರಿ ನಮ್ ಮೇಲೆ ಐತಿರ್ಲ ಏನ್ ಆಹಾರ ಧಾನ್ಯಗಳಿಂದ್ರೆ ಯಾಕಪ್ಪ ಏನಾಗಿತ್ತು ಅಂತದ್ ಏನಾಗಿದ್ರು ಇದು ರೋಗ ಬಂದಿತ್ಲಾಗ್ರಿ ಗೌಡ್ರ ಎಲ್ಲ ಯಾವ ರೋಗ ಬಂದೈತಪ್ಪ ಕೊರೋನಾ ರೋಗ ಬಂದಿತ್ತಿರ್ಲ ಎಲ್ಲ ಬಂದದಾವ್ರಿ ಕರೋನಾ ಬಂದೈತಿ ರೇಷನ್ 3 ದಿವಸ ಬಂದಿದ್ರಿ ರೇಷನ್ 3 ದಿವಸ ಇಲ್ಲ ರೇಷನ್ ಕೊಡತಾರಲ್ಲಪ್ಪ ಊರಾಗ ಈಗ ಮೂರ್ ದಿವ್ಸ ಬಂದೈತ್ರಿ ಊರಿಂದ ಅಕ್ಕಿ ಗೋಧಿ ಬ್ಯಾಡಿ ಎಲ್ಲ ಕೊಡಕತ್ತಾರಲ್ಲಪ್ಪ ಮನಿ ಅಡ್ಡಾಡಿ ಇಲ್ರಿ ಪಂಚಾಯತ್ ಹೇಳಾರ್ಲಕ್ರಿ 3 ದಿವಸ ರೇಷನ್ ಬಂದಿದ್ರಿ ಅದಕ್ಕ ಮಕ್ಕಳ್ರ ನಾ ನಿಮ್ಗ ರಗಡ್ ಸಲ ಹೇಳಿನಿ ಮೊದಲ ಪೈಲಿ ಪದ್ಧತಿ ಹೆಂಗಿತ್ತು ಗೊತ್ತೈತೇನ ಯಾರೇ ಮನಿ ಊರಿಂದ ಬಂದ್ರೆ ಮೊದಲು ಕೈಕಾಲ್ ತಕ್ಕೊಂಡ್ ಹೊರಗಿಂದ ಕೈಕಾಲ್ ತಕ್ಕೊಂಡ್ ಬಂದು ಒಳಗ್ ಕೊಡ್ತೀರ ಈಗ ಅಂತ ಪದ್ಧತಿ ನಮ್ಮ ಈ ತರ ಜಗತ್ನಾಗಿಲ್ಲ ಅಡಿಗೆ ಮಾಡ್ಬೇಕಾರೆ ಅಡಿಗೆ ಮನ್ಯಾಗ ಚಪ್ಪಲ್ ಹಾಕೊಂಡ್ ಹೋಗ್ತಾರ ದೇವ್ರ ಗುಡಿಯಾಗ ಹೋಗ್ಬೇಕಾರ ಬೂಟ್ ಕಳಿತಾರ ಸಾಕ್ಸ್ ಹಿಡ್ಕೊಂಡು ಹಂಗ ಹೋಗ್ತಾರ ಕಾಲ್ ತೊಳೆಗಿಲ್ಲ ಮಾಡಂಗಿಲ್ಲ ಇಂತ ಪದ್ಧತಿ ನಮ್ಮಲ್ಲಿ ಇಟ್ಕೊಂಡೈತೆ ಅದಕ್ಕಾಗಿ ಬರಬಾರ್ದು ರೋಗಗಳು ಮಗ್ಲೇ ಬರಾಕತ್ತಾವ ಈಗ ಅದರ ಸಂಬಂಧ ಜಗತ್ತ ಹಾಳಾಗಿ ಹೋಯ್ತು ಮಕ್ಕಳ ಮತ್ ಈಗ ಸರ್ಕಾರದವ್ರು ಏನ್ ಬಡಕೊರಕತ್ತಾರ ನಿಮಗ 21 ದಿನ ಮನ್ಯಾಗ ಕುಂಡ್ರಿ ನಿಮ್ಗೆ ಯಾವ ರೋಗ ಬರಂಗಿಲ್ಲ ಏನ್ ಬರಂಗಿಲ್ಲ ಮನ್ಯಾಗ ಕೂತ್ಕೊಂಡು ಭಜನ ಮಾಡೋದು ಏನಾರ ದೇವ್ರ ಧ್ಯಾನ ಮಾಡ್ಕೋತಿದ್ರೆ ರೋಗಗಳು ಬರಂಗಿಲ್ಲ ಸಂಬಳ ಗೌಡ್ರ ಮನ್ಯಾಗ ಕುಂಡ್ರ ಹಂಗ ಕುಂಡ ಬರ್ತಿದ್ದೇನ್ರಿ ಬಟ್ಟಿ ಕುಳಿದ್ರು ಏನ್ ಬ್ಯಾಡ ಸರ್ಕಾರದಿಂದ ನಿಮ್ಗೆ ರೇಷನ್ ಸಕ್ಕರೆ ಅಕ್ಕಿ ಗೋಧಿ ಎಲ್ಲಾ ಕೊಡಕತ್ತಾರಲ್ಲ ಬಂದಿರ್ ತೋರಿ ಗೌಡ್ರ ಯಾರು ಬಂದಿರ ಅಥ ಸ್ವಾಮಿ ನಿಮ್ ಕಡೆ ಬಂದ ಅವ್ರ ಮತ್ತೆ ಎಲ್ಲ ಬರ್ತಿತ್ತಂಗ ನಾ ಯಾಕೆ ನಿಮ್ ಕಡೆ ಬಂದ ರೊಕ್ಕ ಒಂದ್ 20,000 ರೂಪಾಯಿ ಕೊಡ್ಲ 20,000 ರೂಪಾಯಿ 20,000 ರೂಪಾಯಿ ಕೊಡಾಕ್ ಬರ್ತೈತಿ ನಮ್ ಕಡೆ ಬಡ್ಡಿ ಹಿಂಗ ಐತಿ ನೋಡ ಬಡ್ಡಿ ಕೊಡ್ಲಿಲ್ಲ ಅಂದ್ರ ಮಕ್ಕಳ್ರಿ ಅದಕ್ಕ ಎಳ್ಕೊಂಡ್ ನಮ್ಮ ದಣ್ಣಿನ ಕೊಯ್ನ್ಯಾಗ ನಿಮ್ಮನ್ನ ಶಗಣ ಬೆಳಕ್ ಹತ್ತೋಣ ಮಕ್ಕಳ್ರ ಮತ್ತ ಬಡ್ಡಿ ಮಾತ್ರ ತಿಂಗಳ ಕಂಪಲ್ಸರಿ ಕೊಡ್ಬೇಕ ಏನೈತಿ ಬಡ್ಡಿ ಎಷ್ಟು ನಮ್ಮದ್ 10 ಬಡ್ಡಿ ನೋಡಪ್ಪ ಬೇಕಾದ್ರೆ ಬ್ಯಾಡಂದ್ರೆ ನಿಮ್ಮನ್ ಕೊಂಡಿ ಹೋಗ್ರಿ ಒಂದ್ ತಿಂಗಳ ವಾಪಸ್ ತಂದು ಕೊಡ್ತೇವೆ ಒಂದ್ ತಿಂಗಳ ವಾಪಸ್ ತಂದು ಕೊಡ್ತೀರ ಕೊಡ್ಲಿಲ್ಲ ಅಂದ್ರ ಮಕ್ಕಳನ್ನ ಬಂದ್ ಕರ್ಕೊಂಡ್ ಎಳ್ಕೊಂಬಂದ್ ನಮ್ಮ ಆಳ್ಗಳು ಬಿಟ್ಟ ನಿಮ್ಮನ್ನ ಎಳ್ಕೊಂಬಂದ ಶಗಣ ಬೆಳ್ಯಾಕ ಹಚ್ಚಿ ನಿಮ್ಮನ್ನ ಇಲ್ಲೇ ಕಟ್ಟಿ ಹಾಕ್ತಾನ ಮಕ್ಕಳ್ರಿ ಮತ್ತೆ ರೊಕ್ಕ ಕೊಡ್ತಾನ ಕರೆ ಅಟ್ ಮಾಡ್ಬೇಕು ನೋಡ ಕರೋನಾ ರೋಗ ಹೋಗೋತಕ ನೆಟ್ಟಂಗೆ ಮನ್ಯಾಗಿದ್ದ ದೇವ್ರ ಧ್ಯಾನ ಮಾಡ್ಕೋತ ಚಂದಂಗೆ ಎಲ್ಲಿ ಹೋಗ್ಬಾರ್ದಂಗ ಆರಾಮ್ ಮನ್ಯಾಗ ಇದ್ಕೊಂಡ ಚಂದಂಗೆ ಇರುತ್ತೆ ಬೇರೆ ಹೊರಗೆ ಹೋಗಿ ಪೊಲೀಸರ ಕೈಲಿ ಬಡ್ತಾತಿ ಅಂತ ಮತ್ತೆ ಮಂದಿ ಮುಂದೆ ಹೇಳ್ಕೋತ ಪೊಲೀಸರು ಹೊರಗೆ ಬಡ್ತಾರ ಅಂತೇಳಿ ಪೊಲೀಸರಾಗ್ಲಿ ಆಶಾ ಕಾರ್ಯಕರ್ತರಾಗ್ಲಿ ಯಾವ್ದೇ ಕಾರ್ಮಿಕರೀಗ ನಮ್ ಸಂಬಂಧ ಎಷ್ಟ ದಿನ ಬೆಳಕಾದ್ರ ಮನಿ ಹೋಗಿ ಅವ್ರನ್ನ ಚೆಕ್ ಮಾಡಿ ಅವ್ರಿಗೆ ರೋಗ ಬಂದೈತೋ ಇಲ್ಲೋ ಹೊರಗಡೆ ಬಂದಿರಲ್ಲ ಬಂದವ್ರನ್ನ ಚೆಕ್ ಮಾಡಿ ಎಲ್ಲ ಅವ್ರ ನಮ್ ಸಂಬಂಧ ಎಟ್ಟು ಪೊಲೀಸ್ ಸಿಬ್ಬಂದಿ ವರ್ಗದವರಾಗ್ಲಿ ಎಲ್ಲ ಆಶಾ ಕಾರ್ಯಕರ್ತರಾಗ್ಲಿ ಪಂಚಾಯತಿ ಅವರಾಗ್ಲಿ ಯಾರ ಮೆಂಬರ್ಗಳಾಗ್ಲಿ ಎಲ್ಲರೂ ನಮ್ ಬಗ್ಗೆ ಎಷ್ಟ ಕಾಳಜಿ ಮಾಡಕತ್ತಾರು ಅದನ್ನ ನೀವು ತಿಳ್ಕೊಂಡ ಅರ್ಥಕೊಂಡ ಮನ್ಯಾಗ ಇದ್ಕೊಂಡ ಎಲ್ಲರೂ ಚಂದ ಮನ್ಯಾಗಿದ್ದು ಈ ಕೊರೋನಾ ರೋಗ ಹೋಗತಕ್ಕ ಆರಾಮ್ ಮನ್ಯಾಗ್ರಿ ರೊಕ್ಕ ಕೊಡ್ತಾನು ತಿಂಗಳ ಕಂಪಲ್ಸರಿ ಬಡ್ಡಿ ತೊಂಬರಿ ನಾ ಬರಂಗಿಲ್ಲ ನಮ್ಮ ಆಳ್ ಮನುಷ್ಯ ಬರ್ತಾನ ಆಳ್ ಮನುಷ್ಯನ ಕೈ ಬಡ್ಡಿ ಕೊಟ್ಟು ಕಳ್ಸ್ಬೇಕು ಆಯ್ತು ಅವ್ರು ನಾವು ಭೇಟಿ ಆಗ ನಮ್ಮ ಆಳ್ ಮನುಷ್ಯಾಗ ನಿಮ್ಗೆ ರೊಕ್ಕ ಕೊಟ್ಟು ಕಳಿಸ್ತಾನ ಮತ್ತ ಹುಡುಗರು ರೊಕ್ಕ ಕೇಳ್ತಾರ ಏನ್ ವಿಚಾರಿಸಿರೋ ಇಲ್ರಿ ನೀವ ವಿಚಾರಿಸಿದ ಪಾಪ ಈಗ ಮತ್ತೆ ಕರೋನಾ ರೋಗ ಬಂದೈತಿ ದುಡಿಯಾಕಂತೂ ಕೆಲಸ ಇಲ್ಲ ಏನೂ ಇಲ್ಲ ಅವ್ರು ಹೊರಗೆ ಹೋಗೋ ಅನುಕೂಲ ಇಲ್ಲ ಎಲ್ಲರಿಗೂ ಈಗೆಲ್ಲ ಲಾಕ್ಡೌನ್ ಮಾಡಿದಾರ ಪಾಪ ಅವ್ರಿಗೆ ನಾನು ಬಡ್ಡಿ ಅಂತ ಇಂತಿಷ್ಟು ಬಡ್ಡಿ ಅಂತ ಹೇಳಿದಾನ ನಮ್ಗೇನ್ ದೇವ್ರ ರಗಡ್ ಕೊಟ್ಟ ನಾವು ನೋಡ ನಾ ಏನೇನು ಒಂದ್ 5 ವರ್ಷ ಬಾಳಂಗಿಲ್ಲ ರಗಡ್ ಆಸ್ತಿ ಐತಿ ಸುಳ್ಳು ಅವ್ರ ಮುಂದೆ ನಾನು ಬಡ್ಡಿ ಅಂತ ಹೇಳಿದಾನ ಅದೇನ್ ಬಡ್ಡಿ ಗಿಡ್ಡಿ ಏನ್ ಕೊಡದಿರ ಹೊಟ್ಟೋತವ್ರ ಏನ್ ಬಿಡೋದಲ್ಲ ಅವ್ರು ಕೊಟ್ಟು ಕಳಿಸ್ಪ ಏನಾಗುದಿಲ್ಲ ನಡೀತೈತಿ ಏನಿಲ್ಲ ಕೊಡ್ತಾರ ತಗೋ ಪಾಪ ಅವ್ರು ಹುಡುಗರು ಏನೋ 1 ಲಕ್ಷ ಚಲೋ ಕಾಣಕತ್ತಲ್ವ ಬಟ್ ಬಿಡೋ ಮತ್ ಬಡ್ಡಿ ಗಿಡ್ಡಿ ಏನ್ ಅನ್ಬೇಡ ನಾವೊಂದು ಅವ್ರಿಗೆ ಅಂಜಿಕೆಗೆ ಹಾಕಿ ನಾನು ಅಂಜಿಕೆ ಮಾಡಿದನು ಅದೇನು ಅವ್ರ ಬಡ್ಡಿ ಗಿಡ್ಡಿ ಏನ್ ಬೇಡ ದೇವ್ರು ನಮ್ಗೆ ಹೊರಗಡೆ ಕೊಟ್ಟು ಬರ್ತಾನು ಎಟ್ ಬಿಡ್ತಾರ ಅಟ್ ಕೊಟ್ಟು ಕಳಿಸ್ಬಿಡ್ಬೇಕು ಹೋಗ್ಲಿ ಅಂತ ನಾವು ಒಂದು ಒಳ್ಳೆ ಕಾರ್ಯ ಮಾಡೋಣ ಜನಕ್ಕ ತಿನ್ಕೋತ ಹೋಗ್ಬಾರಕ್ಕ ಎಷ್ಟು ಗುಣ ಐತೆ ನಮ್ಮ ಮ್ಯಾಲೆ ನೀವು ಎಂತ ಗೌಡ್ರಿ ದೇವ್ರ ಇದ್ದಂಗ್ರಿ ನೀವು ಆಯ್ತಪ್ಪ ಈಗ ನಮ್ಮ ಕರ್ಕೊಂಡು ನಿಮ್ಗೆ ರೊಕ್ಕ ಕೊಟ್ಟಾನಿಲ್ಲ ಹೋಗ್ರಿ ತಿಂಗಳ ಒಟ್ಟು ಬಡ್ಡಿ ತಪಸ್ ಮಾಡ್ರಿ
ಚಂದಂಗೆ ದುಡ್ಕೋದ್ ಆರಾಮ್ ಮನ್ಯಾಗಿರ್ರಿ. ಈ ಕೊರೋನಾ ಮುಗಿಲೆ ಆದ್ಮೇಲದ ದುಡ್ಯಾಕ ಹೋಗ್ರಿ. ದುಡಿದ್ಮೇಲೆ ಬಂದ್ ನನಗೆ ಏನೈತಿ ನಾ ರೊಕ್ಕ ಕೊಡೋದು ಅಂತಂದ ನನಗ ನೀ ಎದ್ದಿಂದ ಮುಡಿಸ್ರಪ್ಪ. ಗೌಡ್ರ ಮನೆಯಿಂದ ಹೊರಗ್ ಬರೋದ್ ಬಿಡಿಲ್ರಿ. ಅಂತ 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 ಕಷ್ಟದಲ್ಲಿ ಸಹಾಯ ಮಾಡಿರಿ. ಜೋರ್ ನೀವು ಆಯ್ತಾ ₹100 ನಾ ಹೋರಿ, ಏನ್ ವಿಚಾರ ಮಾಡ್ಬೇಡ್ರಿ. ಹೋರಿ ಆರಾಮ್ ದುಡ್ಕೋತಿದ್ರಿ. ಹಾ ನಡ್ತನಂಗಾರ ರೊಕ್ಕ ಸಿಕ್ಕುದು 20,000 ರೂಪಾಯಿ ಇಂಥವ್ ಇನ್ನೊಂದ್ 4 ಗೌಡ್ರು ಸಿಕ್ಕ್ರ ನಾವ್ ಚೈನಿನ ಚೈನಿ. ಜೀವನ ಪಾರ ಹೆಂಗ್ ಮಾಡುದ ಈಗ ಮತ್ ಇವ್ 20,000 ಅದಾವ ಈಗ ಹರ್ಸುನು ಮತ್ ಇಂಥವ್ ಗೌಡ್ರು ಹುಡ್ಕಾಡ್ಕೊತ ಹೋಗ್ಬಿಡ್ನು. ಚೈನಿ ಮಾಡ್ನು. ಈ ಕರೋನಾ ರೋಗದಾಗ ಯಾವ ಉಳಿತಾನ ಯಾವ ಗೌಡ ಸಾಯಿತ್ ಅಂತ ಅವ್ರು ಅವನ್ ಮಾಡಿ ಗೌಡ್ ನಡಿ ನಾವ್ ಹೋಗುನು. ಅವ್ರ ಬಾ.